ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಲೆನಾಡಿಗೆ ಚಾರಣಕ್ಕೆ ಅಂತ ಅಂದ್ರೆ ಟ್ರೆಕ್ಕಿಂಗಿಗೆ ಅಂತ ಬಂದ ಬಾಲಕಿ ಹೋಗಿದ್ದೆಲ್ಲಿಗೆ? ಮಾಣಿಕ್ಯದಾರದಲ್ಲಿ ಮಾಯವಾದ ಕೇರಳ ಬಾಲಕಿಯ ಕಥೆ ಏನಾಯ್ತು? ಕಾಫಿನಾಡಲ್ಲಿ ಬಾಲಕಿ ಕಾಣೆಯಾಗಿ 2 ರಾತ್ರಿ ಆಗಿದೆ. ಕಾನನದ ನಡುವೆ ಕಾಣೆಯಾಗಿರುವ ಬಾಲಕಿಗಾಗಿ ಖಾಕಿ ಬೆನ್ನು ಬಿದ್ದಿದೆ. ಆಕೆ ಸಾಗಿದಂತಹ ಹಾದಿಯನ್ನ ತಪ್ಪಿ ಎಲ್ಲಿಗೆ ಹೋದ್ಲು ಆಕೆ? ಡ್ರೋನ್ ಹದ್ದಿನ ಕಣ್ಣಿಗೂ ಸಿಗ್ತಾ ಇಲ್ಲ ಆಕೆಯ ಹೆಜ್ಜೆಯ ಗುರುತು. ಗ್ಯಾರಂಟಿ ನ್ಯೂಸ್ ನಲ್ಲಿ ಬಾಲಕಿ ಶೋಧ ಕಾರ್ಯದ ಫುಲ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಪೊಲೀಸರು ಈಗ ಬಾಲಕಿ ಹೊರಟ ಸ್ಥಳದಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಖಾಕಿ ಟೀಮ್. ಸ್ಪಾಟಿಂಗ್ ನಿಂದ ಎಂಡ್ ವರೆಗೂ ಕೂಡ ರಿವರ್ಸ್ ಶಿಫ್ಟ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮೊದಲು ಹಂಪಿಗೆ ಹೋಗಿ ಅಲ್ಲಿಂದ ಚಿಕ್ಕಮಗಳೂರಿಗೆ ಈ ಫ್ಯಾಮಿಲಿ ಬರುತ್ತೆ. ಹೀಗಾಗಿ ಹಂಪಿಗೆ ಹೋಗಿ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಜಿಲ್ಲಾ ಪೊಲೀಸ್ ತಂಡ. ರಸ್ತೆಯುದ್ದಕ್ಕೂ ಕೂಡ ಸಿಸಿಟಿವಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಕಾರುಗಳ ಮಾಹಿತಿಯನ್ನ ಕಲೆ ಹಾಕಿದೆ ಟೀಮ್. ಬಾಲಕಿಯರ ತಂದೆ ತಾಯಿ ಮೊಬೈಲ್ ಅನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ. ಇದೀಗ ಪೋಷಕರ ಮೊಬೈಲ್ ರಿಟ್ರೀವ್ ಕೂಡ ಮಾಡ್ತಾರೆ ಜಿಲ್ಲಾ ಪೊಲೀಸರು. ಪೋಷಕರ ಮೊಬೈಲ್ ನಿಂದ ಹೋದ ಕರೆ, ವಾಪಸ್ ಬಂದ ಕರೆ ಇವೆಲ್ಲವನ್ನು ಪರಿಶೀಲನೆ ಮಾಡ್ತಾರೆ. ಮಾಣಿಕ್ಯದಾರದಲ್ಲಿ ಮೂಲೆಯಲ್ಲೂ ಕೂಡ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಇದು ಪಾಲಕ್ಕಾಡ್ ಪೊಲೀಸ್ ವರಿಷ್ಠಾಧಿಕಾರಿ ಭೇಟಿ ಕೊಡುವ ಇವತ್ತು ಸಾಧ್ಯತೆ ಇದೆ. ಇವತ್ತು ಪಾಲಕ್ಕಾಡ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ಕೊಡೋ ಸಾಧ್ಯತೆ ಇದೆ. ಯುವತಿ ನಾಪತ್ತೆ ಹಿನ್ನೆಲೆಯಲ್ಲಿ ಮಾಹಿತಿಯನ್ನ ಪಡೆಯೋಕೆ ಪಾಲಕ್ಕಾಡ್ನ SP ಕೂಡ ಬರ್ತಾ ಇದ್ದಾರೆ. ನಾವಿಲ್ಲಿ ಒಂದು ಗಮನಿಸಬಹುದು, ಹಿಂಗೆ ಆಗಿದೆ ಅಂತ ಹೇಳ್ತಾ ಇಲ್ಲ, ಬೇಸಿಕ್ ಅನುಮಾನ ಸುದ್ದಿ. ನಾವು ಹಿಂದಿನ ಸುದ್ದಿ ಮತ್ತು ಇದನ್ನು ನೋಡಿದಾಗ ನೋಡಿ, ಅದು ಕೂಡ ಕೇರಳದವ್ರೆ. ಶರಣ್ಯ ಅರಣ್ಯದಲ್ಲಿ ಕಳ್ದೋಗಿದ್ಲಲ್ಲ ಆಕೆ, ಅದು ಕೊಡಗಲ್ಲಿ, ಇಲ್ಲಿ ಚಿಕ್ಕಮಗಳೂರಿನಲ್ಲಿ. ಎರಡೂ ಕೂಡ ಕೇರಳದ ಲಿಂಕ್ ಸಿಗ್ತಾ ಇದೆ. ಅಂಡ್ ಡೆಫಿನೆಟ್ಲಿ ತಂದೆ ತಾಯಿಗಳು ಮಗಳನ್ನ ಕಳ್ಕೊಂಡು ನೋವಲ್ಲಿ ಇರ್ತಾರೆ. ಆದ್ರೆ ಇದನ್ನ ಇನ್ನೊಂದು ರೀತಿಯಲ್ಲೂ ಕೂಡ ನೋಡ್ಬೇಕಾಗತ್ತೆ. ಹಾಗಾಗಿ ಪೇರೆಂಟ್ಸ್ ಫೋನ್ ಎಲ್ಲ ರಿಟ್ರೀವ್ ಮಾಡ್ಕೊಂಡಿದ್ದಾರೆ. ಯಾರಾದ್ರೂ ಕಿಡ್ನಾಪಿಗೆ ಪ್ರಯತ್ನ ಪಟ್ಟಿದ್ರಾ, ಅಥವಾ ಇವ್ರ ಹಿಂದೆ ಬೇರೆ ಇನ್ನೇನಾದ್ರೂ ಸ್ಟ್ರಾಟಜಿಗಳಿದಾವ? ಇವೆಲ್ಲವೂ ಕೂಡ ಅನುಮಾನ ಮೂಡಿಸ್ತಾ ಇದೆ. ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಏನಾದ್ರೂ ಕಪ್ಪು ಚುಕ್ಕೆ ಇಡುವಂತಹ ಪ್ರಯತ್ನನ ಹಿಂಗೂ ಕೂಡ ನೋಡ್ಬೇಕಾಗುತ್ತೆ. ಓಕೆ, ಬನ್ನಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನನ್ನ ಕಲೀಗ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ಈಗ ಕೊಡಗಿನ ಕಾಣೆಯಾದ ಸ್ಟೋರಿಗೂ ಚಿಕ್ಕಮಗಳೂರಿಗೂ ಎಲ್ಲೋ ಒಂದ್ ಕಡೆ ಲಿಂಕ್ ಇದ್ದಂಗೆ ಕಾಣಿಸ್ತದೆ ಮೇಲ್ನೋಟಕ್ಕೆ. ಈಗ ಕಾಣೆಯಾಗಿರೋ ಬಾಲಕಿ ಬಗ್ಗೆ ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್ ಏನು? ಮೇಲ್ನೋಟಕ್ಕೆ ಯಾವ್ಯಾವ ರೀತಿಯ ಅನುಮಾನಗಳು ಕಾಡ್ತಾ ಇದೆ? ಪೇರೆಂಟ್ಸ್ ಅವರ ಕತೆ ಹೆಂಗಿದೆ, ಅವ್ರು ಹೆಂಗೆ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ? ಭರತ್, ಖಂಡಿತ ವಿದ್ಯಾ, ಕೆಲ ದಿನಗಳ ಹಿಂದೆ ಕೊಡಗಿನ ತಳಿಯಣ್ಣಮುಳ್ಳಲ್ಲಿ ಶರಣ್ಯ ಅಂತಕ್ಕಂಥ ಒಂದು ಟೆಕ್ಕಿ ದಟ್ಟ ಅರಣ್ಯದ ನಡುವೆ ಕಾಣೆಯಾಗ್ತಾಳೆ. ಸೊ 4 ದಿನಗಳ ನಂತರ ಆಕೆನ ಪತ್ತೆ ಹಚ್ಚುವಂತ ಕೆಲಸವನ್ನ ಸ್ಥಳೀಯರು ಮಾಡ್ತಾರೆ. ಅದಾದ ನಂತರದಲ್ಲಿ ಇದೀಗ ಕಾಫಿನಾಡು ಅಂದ್ರೆ ಚಿಕ್ಕಮಗಳೂರಿಗೆ ಪ್ರವಾಸಕ್ಕೆ ಬಂದಿದ್ದಂತಹ ಕುಟುಂಬದ ಜೊತೆ ಪ್ರವಾಸಕ್ಕೆ ಬಂದಿದ್ದಂತಹ 10ನೇ ತರಗತಿ ಓದ್ತಿದ್ದಂತಹ ಪಾಲಕ್ಕಾಡ್ ಮೂಲದ 15 ವರ್ಷದ ನಂದು ಅಂತಕ್ಕಂಥ ಒಂದು ಬಾಲಕಿ ಇದ್ದಕ್ಕಿದ್ದಾಗೆ ಕಾಣೆಯಾಗ್ತಾಳೆ. ಚಿಕ್ಕಮಗಳೂರಿನ ಚಂದ್ರಗಿರಿ ದ್ರೋಣ ಪರ್ವತದ ಆ ಒಂದು ಬಳಿಯಲ್ಲಿ ಇರತಕ್ಕಂತಹ ಮಾಣಿಕ್ಯದಾರ್ ಫಾಲ್ಸ್ಗೆ ತೆರಳಿದಂತಹ ಕುಟುಂಬದ ಜೊತೆಯಲ್ಲಿದ್ದಂತ ಆಕೆ ಇದ್ದಕ್ಕಿದ್ದಾಗೆ ಸುಮಾರು ಒಂದು 5 ರಿಂದ 10 ನಿಮಿಷ ಒಂದು ಅಂತರದಲ್ಲಿ ಆಕೆ ನಾಪತ್ತೆ ಆಗ್ತಾಳೆ. ಇದಾದ ನಂತರದಲ್ಲಿ ಗಾಬರಿಗೊಂಡಂತಹ ಪೋಷಕರು, ಅಂದ್ರೆ ಕುಟುಂಬದ ಜೊತೆ ಬಂದಿರ್ತಾರೆ, ಸುಮಾರು 40 ಜನ ಅವರ ಸಂಬಂಧಿಕರಿರ್ತಾರೆ. ಸೊ ಅವರೆಲ್ಲರೂ ಕೂಡ ಆಕೆಯನ್ನ ಹುಡುಕಾಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಆಕೆ ಎಲ್ಲೂ ಸುಳಿ ಕೂಡ ಪತ್ತೆ ಆಗೋದಿಲ್ಲ. ಅದಾದ ನಂತರದಲ್ಲಿ ಅಲ್ಲಿ IDP ಪೀಠದಲ್ಲಿರತಕ್ಕಂತಹ ಔಟ್ ಪೋಸ್ಟ್ಗೆ ಒಂದು ಮಾಹಿತಿಯನ್ನ ನೀಡ್ತಾರೆ. ಈ ರೀತಿಯಾಗಿ ನಮ್ಮ ಮಗಳು ಕಾಣೆಯಾಗಿದ್ದಾಳೆ, ನಾವು ಹಂಪಿಯಿಂದ ಪ್ರವಾಸಕ್ಕೆ ಬಂದಿದ್ವಿ ಅಂತಕ್ಕಂಥ ಒಂದು ಮಾಹಿತಿಯನ್ನ ನೀಡ್ತಾರೆ. ಇದಾದ ನಂತರದಲ್ಲಿ ಗ್ರಾಮಾಂತರ ಪೊಲೀಸಿಗೆ ಒಂದು ಮಾಹಿತಿಯನ್ನ ತಲುಪ್ತಾರೆ. ಅದಾದ ನಂತರ ಗ್ರಾಮಾಂತರ ಪೊಲೀಸರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿಕೊಂಡು ಆಕೆಯ ಹುಡುಕಾಟಕ್ಕೆ ರಾತ್ರಿ ಕಾರ್ಯಾಚರಣೆಗಿಳಿತಾರೆ. ಅದಾದ ನಂತರದಲ್ಲಿ ಇದೀಗ 24 ಗಂಟೆಗಳ ಅಧಿಕ ಒಂದು ಸಮಯ ಕಳೆದು ಹೋಗಿರ್ತಕ್ಕಂಥದ್ದು. ಒಂದು ಥರ್ಮಲ್ ಡ್ರೋನ್ ಅನ್ನು ಕೂಡ ಬಳಸಿ ಈ ಒಂದು ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಜೊತೆಗೆ ಪೊಲೀಸ್ ಇಲಾಖೆಯ ಪ್ರತ್ಯೇಕ ತಂಡ ಕೂಡ ಒಂದು ಕಾರ್ಯಾಚರಣೆಯನ್ನ ನಡೆಸಿದೆ. ಚಂದ್ರಗಿರಿ ದ್ರೋಣ ಪರ್ವತದ ಮತ್ತು ಈ ಒಂದು ಮಾಣಿಕ್ಯದಾರ ಫಾಲ್ಸ್ ಇದೆ. ಸೊ ಈ ಒಂದು ಫಾಲ್ಸ್ ನ ಬಳಿಯೂ ಕೂಡ ಒಂದು ಶೋಧ ಕಾರ್ಯವನ್ನ ನಡೆಸಿದ್ದಾರೆ. 2 ರಿಂದ 3 ಡ್ರೋನ್ಗಳನ್ನ ಬಳಸ್ತಿದ್ದಾರೆ ಮತ್ತು ನುರಿತ ಸಿಬ್ಬಂದಿಗಳೊಂದಿಗೆ ಈ ಒಂದು ಗಿರಿಶಿಖರಗಳ ಮೂಲೆಯಲ್ಲೂ ಒಂದು ಆಕೆಯ ಒಂದು ಗುರುತಿಗಾಗಿ ಬಲೆ ಬೀಸಿರುವಂತದ್ದು. ಆದ್ರೆ ಕೆಲವೊಂದ್ ಕಡೆಯಲ್ಲಿ ಆಕೆಯ ಒಂದು ಕೊಂಚ ಸುಳಿವು ಕೂಡ ಇದುವರೆಗೂ ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಪೊಲೀಸರು
ಒಂದು ಸಿಡಿಆರ್ ಮೊರೆ ಹೋಗಿರತಕ್ಕಂಥದ್ದು. ಏನು ಆ ಯುವತಿ ಆ ಮೊಬೈಲ್ ಅನ್ನ, ಆಕೆಯ ಪೋಷಕರ ಮೊಬೈಲ್ ಅನ್ನ ಬಳಸ್ತಿದ್ಲು. ಸೊ ಅದರ ಒಂದು ಸಿಡಿಆರ್ ಅನ್ನ ತೆಗೆಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದರ ಜೊತೆಯಾಗಿ ಅವರು ಏನು ಹಂಪಿಯಿಂದ ಚಿಕ್ಕಮಗಳೂರಿಗೆ ಬರ್ತಾರೆ, ಆ ಬರ್ತಕ್ಕಂತಹ ಒಂದು ದಾರಿ ಉದ್ದಕ್ಕೂ ಇರತಕ್ಕಂತಹ ಸಿಸಿಟಿವಿಗಳನ್ನು ಕೂಡ ಇದೀಗ ಪರಿಶೀಲನೆ ಮಾಡಲು ಜಿಲ್ಲಾ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಅದು ಮಾತ್ರವಲ್ಲದೆ ಆಕೆ ಬೇರೆ ಯಾರಿಗಾದ್ರೂ ಸಂಪರ್ಕವನ್ನ ಮಾಡಿದ್ಲಾ ಅಥವಾ ಆಕೆಗೆ ಬೇರೆ ಯಾವ್ದಾದ್ರು ಕರೆ ಬಂದಿದ್ದ ಅಂತಕ್ಕಂಥ ಆ ಎಂಬುದಲ್ಲೂ ಕೂಡ ಒಂದು ತನಿಖೆಯನ್ನ ನಡೆಸ್ತಾ ಇರತಕ್ಕಂಥದ್ದು. ಥ್ಯಾಂಕ್ ಯು ಭರತ್.